ನಮಸ್ಕಾರ. ಈ ದಿನದ ಸಂಚಿಕೆಯಲ್ಲಿ ನಾರಾಯಣಮೂರ್ತಿ, ವಿಜ್ಞಾನ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗ, ಕೋಟ್ಗುಡ್ಡ, ಪಾವಗಡ ತಾಲೂಕು ಸದರಿ ಶಿಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠವನ್ನು ಮಾಡ್ತಾ ಇದ್ದಾರೆ. ಇದನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಪಾವಗಡ ಶಾಖೆ, ಆಮೇಲೆ ಸಹ ಶಿಕ್ಷಕರ ಸಂಘ ಪಾವಗಡ ಶಾಖೆ, ಆಮೇಲೆ BO ಕಚೇರಿ ಪಾವಗಡ ಇವರ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ತರಗತಿಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ವಿದ್ಯಾರ್ಥಿಗಳ ಈ ದಿನ ನಾನು ವಿಜ್ಞಾನ ವಿಷಯದ ಜೀವಶಾಸ್ತ್ರ ಭಾಗದಲ್ಲಿ ನಾನು ಜೀವಕ್ರಿಯೆಗಳು ಘಟಕದಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳು ಮತ್ತು ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗ ಮೊದಲಿಗೆ ಈ ವರ್ಷದ ಮಂಡಳಿಯಿಂದ ಬಿಟ್ಟಿರ್ತಕ್ಕಂಥ ನೀಲನಕಾಶೆಯಲ್ಲಿ ಅಂಕಗಳ ವೇಟೇಜಲ್ಲಿ ನೋಡ್ತಾ ಹೋದರೆ ಈ ಘಟಕಕ್ಕೆ ಒಟ್ಟು ಟೋಟಲ್ 8 ಅಂಕಗಳು ಕೊಟ್ಟಿದ್ದಾರೆ. ವೇಟೇಜಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆನ ಕೇಳೋ ಸಂಭಾವನೆ ಇದೆ. ಒಟ್ಟು 8 ಅಂಕಗಳಾಗುತ್ತೆ. ಈಗ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗ ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಈ 3 ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು? ಇದನ್ನು ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸಣ್ಣ ಕರಡು. ಅಂದರೆ ಈ 3 ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಈ 3 ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಅಂದರೆ ಸಣ್ಣ ಕರಡು. ಮುಂದಿನ ಪ್ರಶ್ನೆಗೆ ಹೋಗೋಣ. ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಏಕೆ? ಈ ಪ್ರಶ್ನೆನ ಮಾರ್ಚ್ 2020ರಲ್ಲಿ ಕೇಳಿದ್ದಾರೆ. ಅಂದರೆ ಇಲ್ಲಿ ಪ್ರಶ್ನೆ ಅರ್ಥ ಏನಂದರೆ ಜಲಚರ ಜೀವಿಗಳ ಉಸಿರಾಟ ದರ ಜಾಸ್ತಿ ಇರುತ್ತೆ. ಏಕೆಂದರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಈಗ ಹೊರಗಡೆ ಆದರೆ ಗಾಳಿನಲ್ಲಿ ಇದರ ಪ್ರಮಾಣ ಆಮ್ಲಜನಕ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಜಲಚರ ಜೀವಿಗಳ ಉಸಿರಾಟ ದರ ಜಾಸ್ತಿ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದಕ್ಕೆ ಉತ್ತರ ನೀರಿನಲ್ಲಿ ಕರಗಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತದೆ. ಇದು 1 ಅಂಕದ ಪ್ರಶ್ನೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಇದನ್ನು ಜೂನ್ 2019ರಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್. ಇದು ಅವಾಯುವಿಕ ಉಸಿರಾಟದ ಉತ್ಪನ್ನಗಳು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭಗಳಲ್ಲಿ ಉತ್ಪತ್ತಿಯಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭಗಳಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಈ ಪ್ರಶ್ನೆನ ಮಾರ್ಚ್ 2019ರಲ್ಲಿ ಕೇಳಲಾಗಿದೆ. ಸರಿಯಾದ ಉತ್ತರ ಅಂದರೆ ಇದು ಸ್ನಾಯುಕೋಶಗಳಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆಯಾಗುತ್ತೆ. ಓಕೆನಾ? ಸ್ನಾಯುಕೋಶಗಳಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆಯಾಗುತ್ತೆ. 5ನೇ ಪ್ರಶ್ನೆಗೆ ಹೋಗೋಣ. ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ ಏನು ಅಥವಾ ಯಾವುದು? ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ ಯಾವುದು? ಇದನ್ನು ಜೂನ್ 2022ರಲ್ಲಿ ಕೇಳಲಾಗಿದೆ. ಝೈಲಮ್ನ ಪ್ರಮುಖ ಕಾರ್ಯ ಏನಂದರೆ ನೀರು ಸಾಗಾಣಿಕೆ ಮಾಡೋದು. ಓಕೆನಾ? ಬೇರುಗಳಿಂದ ಎಲೆಗಳವರೆಗೆ ನೀರಿನ ಸಾಗಾಣಿಕೆ ಮಾಡೋದು ಝೈಲಮ್ನ ಪ್ರಮುಖ ಕಾರ್ಯ ಆಗಿದೆ. 6ನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳ ಹೆಸರು ಏನು? ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಅಂದರೆ ಹೃದಯದಿಂದ ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುವಂತಹ ರಕ್ತನಾಳಗಳು ಯಾವುವು? ಇದನ್ನು ಜೂನ್ 2021ರಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಲ್ಮನರಿ ಅಪಧಮನಿಗಳು ಅಂತ ಕರೀತಾರೆ. ಇದು ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಬರೋಣ. ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಏನೆಂದು ಕರೆಯುತ್ತಾರೆ? ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆನ ಜೂನ್ 2021ರಲ್ಲಿ ಕೇಳಲಾಗಿದೆ.
ಅದಕ್ಕೆ ಉತ್ತರ ವಸ್ತು ಸ್ಥಾನಾಂತರಣ. ವಸ್ತು ಸ್ಥಾನಾಂತರಣ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಕ್ಕೆ ಏನೆಂದು ಕರೆಯುತ್ತಾರೆ? ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳಿಗೆ ಏನೆಂದು ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ ಅಭಿಧಮನಿಗಳು ಅಂತ ಹೇಳ್ತಾರೆ. ಅಭಿಧಮನಿಗಳು ಸರಿಯಾದ ಉತ್ತರ. ಇದನ್ನು ಮಾರ್ಚ್ 2021ರಲ್ಲಿ ಕೇಳಲಾಗಿದೆ. ಮುಂದಿನ ಪ್ರಶ್ನೆ. ಈ ಕ್ರಿಯೆಯ ಮೂಲಕ ಅಂದರೆ ಯಾವ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ? ಯಾವ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ. ಉತ್ತರ ಬಾಷ್ಪ ವಿಸರ್ಜನೆ. ಇದನ್ನು ಮಾರ್ಚ್ 2021ರಲ್ಲಿ ಕೇಳಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಹೇಳಿಕೆಗಳಿದ್ದಾವೆ. ನಾನು ಸರಿಯಾದ ಹೇಳಿಕೆಯನ್ನು ಹೇಳ್ತೀನಿ ನಿಮ್ಮ ಮುಂದೆ. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಆಮ್ಲೀಯ ಆಹಾರವು ಪಿತ್ತರಸದಿಂದ ಕ್ಷಾರೀಯವಾಗುತ್ತದೆ. ಆಮ್ಲೀಯ ಆಹಾರವು ಪಿತ್ತರಸದಿಂದ ಕ್ಷಾರೀಯವಾಗುತ್ತದೆ. ಇದನ್ನ ಜೂನ್ 2019ರಲ್ಲಿ ಕೇಳಿದ್ದಾರೆ. ಅಂದರೆ ಅಸಿಡಿಕ್ ಆಗಿರುವ ಆಹಾರ ಅದು ಬೇಸಿಕ್ ಆಗುತ್ತೆ ಅಂತ. ಆಮ್ಲೀಯ ಆಹಾರವು ಪಿತ್ತರಸದಿಂದ ಕ್ಷಾರೀಯವಾಗುತ್ತದೆ. ಮುಂದಿನ ಈಗ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 2 ಅಂಕದ ಪ್ರಶ್ನೆಗಳು. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ. ಇದನ್ನು ಏಪ್ರಿಲ್ 2019ರಲ್ಲಿ ಕೇಳಲಾಗಿದೆ. ಅದಕ್ಕೆ ಉತ್ತರಗಳು ನಾವು ಚರ್ಚೆ ಮಾಡ್ತಾ ಹೋದರೆ, ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಅಂತ ಹೇಳ್ತೀವಿ. ಇದನ್ನು ಯಾವಾಗಂದರೆ ಜೂನ್ 2021ರಲ್ಲಿ ಇದರ ಹೆಸರೇನಂತ ಕೇಳಿದ್ದಾರೆ. ಇಲ್ಲಿ ವಿವರಣೆ ಕೇಳಿದ್ದಾರೆ ಏಪ್ರಿಲ್ 2019ರಲ್ಲಿ. ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎನ್ನುವರು. ಈ ಕ್ರಿಯೆ ಫ್ಲೋಯಂ ಅಂಗಾಂಶದಲ್ಲಿ ಜರುಗುತ್ತದೆ. ಫ್ಲೋಯಂ ಅಂಗಾಂಶದಲ್ಲಿ ನಡೆಯುತ್ತದೆ. ಆಹಾರ ಸಾಗಾಣಿಕೆ ಇಲ್ಲೇ ಆಗೋದ್ರಿಂದ ಝೈಲಮಲ್ಲಿ ನೀರು ಸಾಗಾಣಿಕೆ ಆಗುತ್ತೆ. ಇಲ್ಲಿ ಈ ಕ್ರಿಯೆ ಫ್ಲೋಯಂ ಅಂಗಾಂಶದಲ್ಲಿ ಜರುಗುತ್ತದೆ. ಈ ಕ್ರಿಯೆಯು ಜರಡಿನಾಳ ಮತ್ತು ಪಾರ್ಶ್ವ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡದಿಂದ ಈ ಕ್ರಿಯೆಯನ್ನು ಸಾಧಿಸಲಾಗುತ್ತದೆ. ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಎಲೆಗಳಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಾಣಿಕೆಯಾಗುತ್ತದೆ. ಇಷ್ಟು ಬರಿಬೇಕಾಗುತ್ತೆ. ಇದಕ್ಕೆ 2 ಅಂಕಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಇದನ್ನು ಏಪ್ರಿಲ್ 2019ರಲ್ಲಿ ಕೇಳಲಾಗಿದೆ. ಇದಕ್ಕೆ ಉತ್ತರವನ್ನು ಚರ್ಚೆ ಮಾಡ್ತಾ ಹೋದರೆ, ಸಣ್ಣ ಕರಳು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳವಾಗಿದೆ. ಸಣ್ಣ ಕರುಳಿನಲ್ಲಿ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತವೆ. ಇಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸುತ್ತವೆ. ಮತ್ತೊಮ್ಮೆ ಹೇಳ್ತೀನಿ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ದೃಷ್ಟಿಯಿಂದ. ಇಲ್ಲಿರುವ ಕಿಣ್ವಗಳು ಅಂದರೆ ಮಾನವನ ಸಣ್ಣ ಕರುಳಿನಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ. ಈ ಪ್ರಶ್ನೆನ 2024ರಲ್ಲಿ ಕೇಳಿದ್ದಾರೆ. ಪ್ರೋಟೀನನ್ನು ಮತ್ತು ಕಾರ್ಬೋಹೈಡ್ರೇಟನ್ನು ಕೊಬ್ಬುಗಳನ್ನು ಯಾವ ರೀತಿ ಪರಿವರ್ತನೆ ಮಾಡುತ್ತೆ ಸಣ್ಣ ಕರುಳು ಅಂತ ಕೇಳಿದರೆ, ಈ ಪಾಯಿಂಟ್ ಏನಂದರೆ, ಇಲ್ಲಿರುವ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ, ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸುತ್ತವೆ. ಇಷ್ಟು ಮಾನವನ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ ವಿವರ. ಇಷ್ಟು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ತೆರೆದ ಪತ್ರರಂಧ್ರದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ, ಇದು ತೆರೆದ ಪತ್ರರಂಧ್ರದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಬೇಕಾದ್ರೆ ಇದನ್ನು ಜೂನ್ 2019ರಲ್ಲಿ ಕೇಳಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಚಿತ್ರ ತುಂಬ ಮುಖ್ಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಈ ಕೆಳಗಿನವುಗಳಿಗೆ ಕಾರಣ ಕೊಡಿ.
ಕೆಳಗಿನ 2 ಹೇಳಿಕೆಗಳಿದ್ದಾವೆ. ಏಪ್ರಿಲ್ 2020ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಏಕೆಂದರೆ ರಕ್ತ ಮುಂದಿನ ಭಾಗಗಳಿಗೆ, ಮಾನವನ ಇತರೆ ಭಾಗಗಳಿಗೆ ಹೋಗ್ಬೇಕಂದ್ರೆ ಹೃದಯದಿಂದ ಅದು ಹೆಚ್ಚು ಒತ್ತಡವನ್ನು ಉಂಟು ಮಾಡಬೇಕಾಗುತ್ತೆ, ಪ್ರೆಷರ್ ಬೇಕಾಗುತ್ತೆ. ಹಾಗಾಗಿ ಮಾನವನ ಹೃದಯ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಎರಡನೇ ಹೇಳಿಕೆ ಅಂದರೆ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತ ಇದೆ. ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತ ಹೇಳಿದ್ದಾರೆ. ಈ ಹೇಳಿಕೆಗೆ ಏನಂದರೆ ಕರೆಕ್ಟಾಗಿ ಇರುವ ಉತ್ತರ, ನಮ್ಮ ದೇಹ ಆಗಿರ್ಬೋದು, ಪಕ್ಷಿಗಳ ದೇಹ ಆಗಿರ್ಬೋದು, ಉಷ್ಣತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ವಾತಾವರಣದ ಉಷ್ಣತೆಗಿಂತ ಜಾಸ್ತಿ ಇರಬೇಕಾಗುತ್ತೆ ನಮ್ಮ ದೇಹದ ಉಷ್ಣತೆ. ಹಾಗಾಗಿ ಹೆಚ್ಚಿನ ಶಕ್ತಿ ಅವಶ್ಯಕ ಇರೋದರಿಂದ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿರುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಇಲ್ಲಿ 2 ಪ್ರಾಣಿಗಳ ಅಂದಾಜು ಸಣ್ಣ ಕರುಳಿನ ಉದ್ದವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅದು ಯಾಕೆ ಹೆಚ್ಚು ಮತ್ತು ಇದ್ಯಾಕೆ ಕಡಿಮೆ ಅಂತ ಕೇಳಿದ್ದಾರೆ. ರೀಸನ್ ಪ್ರಶ್ನೆನ ಒಂದ್ಸಲ ಓದ್ತೀನಿ ಮುಂದೆ. ಎಕ್ಸ್ ಮತ್ತು ವೈ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದವನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಅವನ್ನು ಗಮನಿಸಿ ಪ್ರಶ್ನೆಗೆ ಉತ್ತರಿಸಿ ಅಂತಿದೆ. ಪ್ರಶ್ನೆ ಏನಂದರೆ, ಈಗ ಎಕ್ಸ್ ಪ್ರಾಣಿಗಳಲ್ಲಿ ಜಾಸ್ತಿ ಇದೆ ಅಂದಾಜು ಉದ್ದ, ವೈ ಪ್ರಾಣಿಗಳಲ್ಲಿ ಕಡಿಮೆ ಇದೆ. ಇದು ಏನಕ್ಕೆ ಅಂತ. ಎಕ್ಸ್ ಪ್ರಾಣಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಸುಮಾರು 20ರಿಂದ 40 ಅಡಿಗಳವರೆಗೂ ಇದೆ. ವೈ ಪ್ರಾಣಿಗಳಲ್ಲಿ 5ರಿಂದ 8 ಅಡಿ ಇದೆ. ಇಲ್ಲಿ ಎಕ್ಸ್ ಪ್ರಾಣಿ ಅಂದರೆ ಯಾವುದಂದರೆ, ಸಸ್ಯಗಳನ್ನು ಮಾತ್ರ ತಿನ್ನುವ, ಅಂದರೆ ಸಸ್ಯಾಹಾರಿಗಳು ಪ್ರಾಣಿಗಳು ಮಾತ್ರ ಇಷ್ಟು ಉದ್ದದ ಸಣ್ಣ ಕರುಳನ್ನು ಹೊಂದಬೇಕಾಗುತ್ತೆ. ಯಾಕಂದರೆ ಸಸ್ಯಾಹಾರಿಗಳು ತಿನ್ನೋದೇನು, ಸಸ್ಯಾಹಾರ ಮಾತ್ರ ತಿಂತಾರೆ. ಅದರಲ್ಲಿ ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದ್ರಿಂದ ಸಣ್ಣ ಕರುಳಿನ ಉದ್ದ ಹೆಚ್ಚು ಇರಬೇಕಾಗುತ್ತೆ. ಅದೇ ವೈ ಅಂದರೆ ಯಾವುದಂದರೆ, ಇವು ಮಾಂಸಾಹಾರಿಗಳು. ವೈ ಪ್ರಾಣಿಗಳು ಯಾವುದಂದರೆ ಮಾಂಸಾಹಾರಿಗಳು. ಮಾಂಸ ಸುಲಭವಾಗಿ ಜೀರ್ಣ ಆಗೋದ್ರಿಂದ ಇವುಗಳಿಗೆ ಸಣ್ಣ ಕರುಳಿನ ಉದ್ದ ಕಡಿಮೆ ಇದ್ರೂ ಆಗುತ್ತೆ. ಇದು 5ರಿಂದ 8 ಅಡಿಗಳು ಅಂತ ಕೊಟ್ಟಿದ್ದಾರೆ. ಎಕ್ಸ್ ಅಂದರೆ ಸಸ್ಯಾಹಾರಿಗಳು, ವೈ ಅಂದರೆ ಮಾಂಸಾಹಾರಿಗಳು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಗ್ಲಮರುಲೋಸನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 2 ಅಂಕಗಳು. ಜೂನ್ 2023ರಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನಾವು 4 ಅಂಕದ ಪ್ರಶ್ನೆಗಳು. ಇದರಲ್ಲಿ ಒಂದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದರಲ್ಲಿ ಸಂಭಾವನೆ ಮತ್ತು ಪರೀಕ್ಷೆಗಳಲ್ಲಿ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಬಂದರೆ, ಮೊದಲನೇದು, ಮಾನವನ ಮೂತ್ರಜನಕಾಂಗದ ಮೂಲ ಘಟಕದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಜುಲೈ 2018ರಲ್ಲಿ ಕೇಳಿದ್ದಾರೆ. ಮೂತ್ರಜನಕಾಂಗದ ಮೂಲ ಘಟಕ ಅಂದರೆ ನೆಫ್ರಾನ್ನ ಚಿತ್ರ ಬರೆದು ಕೆಳಗಡೆ 4 ಭಾಗಗಳನ್ನು ಗುರುತಿಸಿ ಅಂತ ಹೇಳಿದರೆ, ಅವು ಯಾವುವು ಅಂದರೆ ಬಹುಮನ್ನ ಕೋಶ, ಗ್ಲಮರುಲಸ್, ಸಂಗ್ರಾಹಕ ಕೋಶ, ರೀನಲ್ ಅಪಧಮನಿ. ಇಷ್ಟು 4 ಭಾಗಗಳನ್ನು ಗುರುತಿಸಬೇಕಾದ್ರೆ ಇದಕ್ಕೆ 4 ಅಂಕಗಳು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳನ್ನು ಬರೆಯಿರಿ ಮತ್ತು ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕಲು ಬಳಸುವ ವಿಧಾನಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳು. ಎರಡನೇ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳನ್ನು ಬರೆಯಿರಿ ಮತ್ತು ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕಲು ಬಳಸುವ ವಿಧಾನಗಳನ್ನು ತಿಳಿಸಿ. ಈ 2 ಪ್ರಶ್ನೆಗಳನ್ನು 2 ಸಪ್ರೇಟ್ ಅಂಕಗಳಂದರೆ ಇದು 4 ಪ್ರಶ್ನೆದ ಅಂಕಗಳು. ಅದನ್ನು 2 ಭಾಗ ಮಾಡಿದ್ದಾರೆ. ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಯುವಾಗ ಜರುಗುವ ಘಟನೆಗಳಿಗೆ 2 ಅಂಕಗಳು, ಸಸ್ಯಗಳು ತ್ಯಾಜ್ಯವನ್ನು ಹೊರಹಾಕಲು ಬಳಸುವ ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದರೆ ಅದಕ್ಕೆ 2 ಅಂಕಗಳು ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸಸ್ಯಗಳಲ್ಲಿ ಪತ್ರರಂಧ್ರಗಳಲ್ಲಿ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸಸ್ಯಗಳಲ್ಲಿ ಪತ್ರರಂಧ್ರಗಳಲ್ಲಿ ಜರುಗುವ ಅನಿಲಗಳ ವಿನಿಮಯ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದರೆ ಇದಕ್ಕೆ 4 ಅಂಕಗಳು. ಜೂನ್ 2023ರಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ ಮಂಡಳಿಯಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಮನುಷ್ಯನ ಹೃದಯದ ನೀಲಛೇದ ನೋಟದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮನುಷ್ಯನ ಹೃದಯದ ನೀಲಛೇದ ನೋಟದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇದು ಏಪ್ರಿಲ್ 2024ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆನ. ಇಷ್ಟು ನಾನು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಇಲ್ಲ ಪ್ರಶ್ನೆಗಳು 1 ಮತ್ತು 2 ಮತ್ತು 4 ಅಂಕದ ಪ್ರಶ್ನೆಗಳು. ಇಷ್ಟು ನನಗೆ
ನಿಮ್ಮ ಮುಂದೆ ಇಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಹೊಂದಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.